ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ತುಂಬಾ ದಿನಗಳ ನಂತರ ನಾವು ಇವಾಗ ವಿಡಿಯೋ ಮಾಡಕ್ ಬಂದಿದೀವಿ. ಸಬ್ಸ್ಕ್ರೈಬರ್ಸ್ 910 ಆಗಿದೆ. ಇನ್ನೇನು 1000 ರೀಚ್ ಆಗಕ್ಕೆ ಇನ್ನೊಂದು 90 ಸಬ್ಸ್ಕ್ರೈಬರ್ಸ್ ಬೇಕು. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಮ್ಗೆ ಸ್ವಲ್ಪ ಎನರ್ಜಿ ಬೇಕಾಗಿದೆ. ಎನರ್ಜಿ ಇಲ್ದೇ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಎನರ್ಜಿ ಬರುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಕೊಡಿ. ಎಲ್ಲಾ ನೋಟಿಫಿಕೇಶನ್ ಬರುತ್ತೆ. ನಮ್ದು ಅಪ್ಡೇಟ್ಸ್ ಏನಾದ್ರು ನಮ್ಮ ಚಾನಲ್ ಮುಖಾಂತರ ಅಪ್ಡೇಟ್ಸ್ ಇದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹೌದು. ಸೊ ನಾವಿವಾಗ ಬಂದಿರುವಂತ ವಿಷಯ ಏನಂದ್ರೆ, ಹೇ ಭಗವಾನ್ ಅಂತೇಳಿ ಒಂದು ಟೀಸರ್ ರಿಲೀಸ್ ಆಗಿದೆ ತೆಲುಗಲ್ಲಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಇದಕ್ಕೆ ಹೀರೋ ಆಗಿ ಬಂದ್ಬಿಟ್ಟು ಸ್ವಾಸ್ ಮಾಡ್ತಿದ್ದಾರೆ. ಅವ್ನ ಮುಂಚೆ ಕಲರ್ ಫೋಟೋ ಆಗ್ಲಿ ವಿವಿಧ ವಿಧ ಫಿಲಿಮ್ಗಳು ಮಾಡಿದ್ದಾರೆ. ಅವ್ರದ್ದು ಕಾನ್ಸೆಪ್ಟ್ ರೆಂಡಪ್ ತುಂಬಾ ಅದ್ಭುತವಾಗಿರುತ್ತೆ. ಅದಾದ್ಮೇಲೆ ಮುಂಚೆ ಬಂದಿರೋರು ಶಿವಾನಿ ಅಂತ ಹೇಳ್ಬಿಟ್ಟು, ಶಿವಾನಿ ನಾಗರಾಮ್ ಅಂತ, ಅವರು ಇತ್ತೀಚೆಗೆ ಬಂದಿರೋ ಫಿಲಿಮ್ ಅಲ್ಲಿ ಮಾಡಿದ್ದಾರೆ. ಯಾವುದು? ಶಿವಾನಿ ಲಿಟಲ್ ಹಾರ್ಟ್ಸ್ ಅಂತ. ಲಿಟಲ್ ಹಾರ್ಟ್ಸ್ ಈಗ ರೀಸೆಂಟ್ ತುಂಬಾ ಫೇಮಸ್ ಆಗಿದೆ. 90s ಅಲ್ಲಿ ಯಾವ ತರ ಇದ್ರು ಸ್ಟೂಡೆಂಟ್ಸ್ ಆಗ್ಲಿ, ಕಾಲೇಜ್ ಆಗ್ಲಿ ಯಾವ ತರ ಇದ್ರು ಅಂತ ಮುಖಾಂತರ ತುಂಬಾ ಅದ್ಭುತವಾಗಿ ಪ್ರದರ್ಶಿಸಿದ್ದಾರೆ. ಸೊ ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬಂದ್ಬಿಟ್ಟು ಬಿ ನಾಗೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು. ಹೌದು. ಆದ್ಮೇಲೆ ಡೈರೆಕ್ಷನ್ ಬಂದ್ಬಿಟ್ಟು ಗೋಪಿ ಅವರು ಮಾಡ್ತಿದ್ದಾರೆ. ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವಿವೇಕ್ ಸಾಗರ್ ಅವರು ಮಾಡ್ತಿದ್ದಾರೆ. ಸೊ ಲೆಟ್ಸ್ ವಾಚ್. ಮತ್ತೆ ಈ ಚಿತ್ರ ಬಂದ್ಬಿಟ್ಟು ಅವರು ಟೈಟಲ್ ಅಲ್ಲೇ ಗೊತ್ತಾಗುತ್ತೆ, ಅನೌನ್ಸ್ ಮಾಡಿದ್ದಾರೆ ಫೆಬ್ 20 ಅಂತ ಹೇಳ್ಬಿಟ್ಟು ಇನ್ ಸಿನಿಮಾಸ್ ಅಂತ. ಸೊ ಫೆಬ್ 20 ಡೇಟ್ ಅಲ್ಲಿ ರಿಲೀಸ್ ಆಗುತ್ತೆ. ఓకే. సో లెట్స్ వాచ్. మంచి మార్క్స్ నాకెందుకు మిస్? జాబులు చేయాలనుకున్న వాళ్ళకి కావాలి. నాకెలాగో మా ఫాదర్ బిజినెస్ ఉంది. పెద్దాక చూసుకోవడమే నా గోల్. జస్ట్ చూపించుకోవడానికి ఒక డిగ్రీ కావాలి అంతే. ఓకే, ఫాదర్ క్యారెక్టర్ నా టాలెంట్ ప్రూవ్ చేసుకుని బిజినెస్ టేకప్ చేయాలరా. ఏంటి ఏం బిజినెస్ తెలియకుండా ఎలా టేకప్ చేస్తావు? ఒకవేళ పెనాయిల్ బిజినెస్ అయితే అది పెనాయిల్ బిజినెస్ అయినా ఎలకల బోన్ బిజినెస్ అయినా నేను టేకప్ చేస్తా. ఆయన ఎంకరేజ్మెంట్ తోనే ఆయన అడుగుజాడల్లోనే ఫోన్లేండి, ఎక్కడుందో మనశ్శాంతిగా ఉండాలి. ఆయన ఇంకా ఉన్నారండి. ఏం బిజినెస్? లిటిల్ హార్ట్స్ కదా ఇలాంటి ప్రశ్నలు. చూడ మేలిమయ్యుండు, పొట్ట వైపు చూడ పురుగులుండు అని చిన్నప్పుడు చదివింది గుర్తులేదా కృష్ణ? మేడిపల్ల బిజినెస్ చేసే ఉద్దేశం లేక గుర్తుపెట్టుకోలేదు, సారీ. నీకు మినిమం అసెట్స్ లేవురా? అవి ఎథిక్స్ రా, అదన్నా ఉండాలి కదా. ఈడేం చదువుతాడో నాకు అర్థమై సార్. ఏ బిజినెస్ చేస్తావో కానీ నేను వేరే ఏం బిజినెస్ చేయనండి. నేను ఓన్లీ మా ఫాదర్ బిజినెస్ మాత్రమే టేకప్ చేస్తాను. ఆలు లేదో సోలు లేదో కొడుకు పేరు కృష్ణ మనోహర్ అయిపోతున్నాడు. మీరేం చేస్తుంటారు? మా వాడు ఎందరో ఇళ్లలో దీపాలు వెలిగించాడు. ఓహో, జనరేటర్లు అద్దెకిస్తారా? గుండకులు నిజంగా జాలేస్తుంది. ಕಾಮಿಡಿ ಸಖತ್ತಾಗಿದೆ. ಫುಲ್ ಕಾಮಿಡಿ ಫೀಲ್ಡ್ ಮೂವಿ ಇದ್ದಂಗಿದೆ. ಕಾಮಿಡಿ ಅಷ್ಟೇ ನೀವೇ ಹೇಳ್ಬೇಕು. ಅದೇ ಇನ್ನೊಂದು, ನಾನು ಟೀಸರ್ ನೋಡಿದ್ಮೇಲೆ ಗೊತ್ತಾಯ್ತು ಬಿಸ್ನೆಸ್ ಅಂತ. ಯಾವ ಬಿಸ್ನೆಸ್ ಅಂತ ತೋರಿಸಿಲ್ಲ, ಆ ಕ್ಯೂರಿಯಾಸಿಟಿ ಹೆಚ್ಚು ಮಾಡಿದಾರೆ ಅನ್ಸ್ತಾ ಇದೆ. ಅದೇನೋ ಫೆನೈಲ್ ಬಿಸ್ನೆಸ್ ಅಂತ ಏನೋ ಹೇಳ್ತಿದ್ದಾರೆ. ಹೇಳ್ತಾರೆ ಆ ಬಿಸ್ನೆಸ್ ಅಂತ, ಅವರಪ್ಪ ಬಿಸ್ನೆಸ್ ಅಂತ ಹೇಳ್ತಾರೆ, ಫೆನೈಲ್ ಅಂತ ಅಲ್ಲ. ನಾನೇನು ಪರ್ಸನಲ್ ಆಗಿ ಬಿಸ್ನೆಸ್ ಮಾಡಲ್ಲ, ನಾವಪ್ಪ ಏನ್ ಮಾಡ್ತಾರೋ ಟೇಕಪ್ ಮಾಡ್ತಾರೆ. ಅದು ಅವ್ರಪ್ಪ ಬಿಸ್ನೆಸ್ ಯಾವ ಬಿಸ್ನೆಸ್ ಅಂತ ಆ ಕ್ಯೂರಿಯಾಸಿಟಿ ಹೆಚ್ಚು ಮಾಡಿದ್ದಾರೆ ಅನ್ಸುತ್ತೆ. ಇನ್ನೊಂದು, ಆ ಬಿಸ್ನೆಸ್ ಐಡಿಯಾದಲ್ಲಿ ಅವ್ರು ಹೀರೋ ಇಂಟ್ರಡಕ್ಷನ್ ನೋಡಿದ್ರೆ ಆ ಸೆಕೆಂಡ್ ಶಾಟ್ ಥರ್ಡ್ ಶಾಟ್ ಅಲ್ಲಿ ಬಗ್ಲಿಗೆ ಬಿಸ್ನೆಸ್ ಮ್ಯಾನ್ ಅಂಬಾನಿ, ಮುಖೇಶ್ ಅಂಬಾನಿ ತೋರಿಸ್ತಾರೆ ಪೋಸ್ಟರ್ ಅಲ್ಲಿ. ಅದು ಸ್ವಲ್ಪ ಆ ಬಿಸ್ನೆಸ್ ಕಡೆ ಇರೋದು, ಆ ಫೀಲ್ಡ್ ಅಲ್ಲಿ ಉತ್ಸಾಹ ಜಾಸ್ತಿ. ಅದೇ ಕಾಮಿಡಿಯನ್ಸು ಇದೆ ಜಾಸ್ತಿ, ಕಾಮಿಡಿಯನ್ಸು ಜಾಸ್ತಿ ಇದ್ದಾರೆ. ಆದ್ರೆ ಪಂಚಸು ಅವೆಲ್ಲ ಚೆನ್ನಾಗೆ ಬಂದಿದೆ.
ಓಕೆ. ಅವ್ರು ಸುಹಾಸ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ. ಅವ್ರು ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಾರೆ. ಅವ್ರದ್ದು ಹೆವಿ ಇದೆ. ಓಜಿ ನೋಡಿದಲ್ವಾ, ಓಜಿಯಲ್ಲಿ ಗನ್ ಸಪ್ಲೈ ಮಾಡ್ತಾರೆ. ಅದೇ ಗೊತ್ತಾಯ್ತು. ಅವ್ರದ್ದು ಆಕ್ಟಿಂಗ್ ಮಾತ್ರ ಸಗದಾಗಿದೆ ಅವ್ರದ್ದು. ಅವ್ರು ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಾರೆ. ಹೌದು. ಅವನು ಶಾರ್ಟ್ ಫಿಲಿಮ್ಸ್ ಇಂದ ಆ ಸೈಡ್ ಇಂದ ಹೌದು. ಬಂದವನು. ಅವರು ಗ್ಯಾಪ್ ಬಂತು, ಅದಕ್ಕೆ ಸ್ವಲ್ಪ. ಓಕೆ, ಸದ್ಯಕ್ಕೆ ನಮ್ಮ ಹೇ ಭಗವಾನ್ ಟೀಸರ್ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.